ಇನ್ನು ಹುಬ್ಬಳ್ಳಿ ಭಾಗಕ್ಕೆ ಹೋಗೋಣ. ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ? ಅಲ್ಲೂ ವದಂತಿಯನ್ನ ನಂಬಿ ಜನ ಪೆಟ್ರೋಲ್ಗಳನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಅಥವಾ ಇಲ್ವಾ? ಪೆಟ್ರೋಲ್ ಬಂಕ್ಗಳಲ್ಲಿ ಜನ ತುಂಬಿದಾರಾ ಇಲ್ವಾ? ಕೇವಲ ವಾಹನಗಳಿಗೆ ಮಾತ್ರ ತುಂಬಿಕೊಳ್ತಾ ಇದ್ದಾರಾ? ಎಲ್ಲವನ್ನ ನೋಡೋಣ. ವದಂತಿಯನ್ನೇ ಸತ್ಯವನ್ನ ಅಂತ ಸವಾರರು ನಂಬಿದ್ದಾರೆ. ಸಹಜವಾಗಿ ಯಾರೋ ಒಬ್ಬರು ನಂಬಿದ್ರು ಅಂದ್ರೆ ಮುಗಿದೋಯ್ತು. ಅದ್ರ ಹಿಂದ್ಗಡೆಗೆ ಬಾಲಂಗೋಸಿಯ ರೀತಿಯಲ್ಲಿ ನಿಂತ್ಕೊಂಡ್ಬಿಡ್ತಾರೆ. 90 ದಿನಕ್ಕೆ ಬೇಕಾಗುವಷ್ಟು ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದೆ. ಅದರ ಜೊತೆಗೆ ಹಡಗುಗಳು ಬರ್ತಾ ಇವೆ. ಮತ್ತೆ ಪೆಟ್ರೋಲ್ ಲಭ್ಯತೆ ಇದ್ರೂ ಕೂಡ ವದಂತಿಯನ್ನ ಸವಾರ ನಂಬಿದ್ದಾರೆ. ಈ ದೇಶ 41 ರಾಷ್ಟ್ರಗಳಿಂದ ತರಿಸಿಕೊಳ್ತಾ ಇದೆ ಪೆಟ್ರೋಲ್ಗಳನ್ನ, LPGಯನ್ನ. ನಮಗೆ ಬೇಕಾಗಿರೋ ಕಡೆಗಳಲ್ಲಿ 41 ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿದ್ರು ಕೂಡ ಜನ ಕೇಳ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ವದಂತಿಯನ್ನೇ ಸತ್ಯ ಅಂತ ಸವಾರರು ನಂಬಿದ್ದಾರೆ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕ್ಯಾನ್ಗಳಲ್ಲೆಲ್ಲ ತುಂಬಿಕೊಂಡು ಹೋಗ್ತಾ ಇದ್ದಾರಂತೆ. ಏನು ಹೇಳೋಣ ಇಂಥವ್ರಿಗೆಲ್ಲ ಅಂತ ನಾವು ಪದೇ ಪದೇ ಕೇಳ್ತಾನೆ ಇದ್ದೀವಿ. ನೀರು ತುಂಬಿಕೊಂಡಂಗೆ ಪೆಟ್ರೋಲ್ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅದರಂತಹ ಡೇಂಜರ್ ಇನ್ನೊಂದಿಲ್ಲ. ಈ ಬೇಸಿಗೆಯ ಸಂದರ್ಭದಲ್ಲಿ ಅದು ವಿಪರೀತವಾಗಿ ಇನ್ನೂ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನನ್ನ ಸಹೋದ್ಯೋಗಿ ಹುಬ್ಬಳ್ಳಿಯ ಪ್ರತಿನಿಧಿ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಏನ್ರಿ ವಿದ್ಯಾಕಾಶಿ ಅಂತ ಕರೆಸ್ಕೊಳ್ಳುತ್ತೆ ಹುಬ್ಬಳ್ಳಿ ಧಾರವಾಡ, ಛೋಟಾ ಮುಂಬೈ ಅಂತಲೂ ಕರೆಸ್ಕೊಳ್ಳುತ್ತೆ ಹುಬ್ಬಳ್ಳಿ. ಆದರೆ ಯಾಕೆ ಈ ಪರಿಸ್ಥಿತಿ ಅಂತ ಜನ ಯಾಕಿಲ್ಲಿ ಈ ರೀತಿಯಾಗಿ ವದಂತಿಯನ್ನು ನಂಬ್ಕೊಂಡು ಹೋಗಿ ಕ್ಯಾನ್ಗಳನ್ನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ, ಬಾಟ್ಲ್ಗಳನ್ನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ? ಪೆಟ್ರೋಲ್ ಬಂಕ್ನವರು ಯಾಕೆ ಇದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ? ಕೇವಲ ಕೆಲವು ಭಾಗಗಳಲ್ಲಿ ಇದೆಯಾ ಅಥವಾ ಎಲ್ಲ ಕಡೆನೂ ಹಿಂಗೆ ಇದೆಯಾ ಪರಿಸ್ಥಿತಿ ಧಾರವಾಡ ಹುಬ್ಬಳ್ಳಿಯಲ್ಲಿ? ಅರುಣ, ನಿಜಕ್ಕೂ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 2 ದಿನಗಳಲ್ಲಿ ಒಂದು ರೀತಿಯ ಆತಂಕದ ಕರಿಚಾಯ ಇತ್ತು. ಸ್ವತಃ ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರು ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರು ನಮಗೆ 90 ದಿನಗಳಿಗೆ ಬೇಕಾದಷ್ಟು ಪೆಟ್ರೋಲ್ ಡೀಸೆಲ್ ಇದೆ, ಜನರು ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ ಅಂತ ಒಂದು ಮನವಿಯನ್ನು ಮಾಡಿದ್ರು ಸಹ ಜನ ಪೆಟ್ರೋಲ್ ಬಂಕ್ನ ಹತ್ರ ಬರ್ತಾ ಇದ್ರು. ಆದರೆ ನಿನ್ನೆ ಯಾವಾಗ ಪೊಲೀಸ್ ಕಮಿಷನರ್, ಜಿಲ್ಲಾಧಿಕಾರಿಗಳು ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರು ಸಭೆಯನ್ನು ಮಾಡಿ ಈ ಸ್ಪಷ್ಟನೆ ನೀಡಿದ ಬಳಿಕ ಜನರಿಗೆ ಸ್ವಲ್ಪ ಈಗ ಕ್ಲಾರಿಟಿ ಬಂದಿರುವಂಥದ್ದು. ನಾನೀಗ ಒಂದು ಪೆಟ್ರೋಲ್ ಬಂಕ್ನ ರಿಯಾಲಿಟಿ ಚೆಕ್ ಅನ್ನು ತೋರಿಸ್ತಾ ಇದ್ದೇನೆ ಅರುಣ್. ಇಲ್ಲಿ ನೋಡ್ಬೋದು, ನಿನ್ನೆ ಬೆಳಗ್ಗೆಯಿಂದಲೇ ತುಂಬಿ ತುಳುಕ್ತಾ ಇದ್ದಂಥ ಬಂಕ್ಗಳು ಈಗ ಖಾಲಿ ಹೊಡಿತಾ ಇರುವಂಥದ್ದು. ಸಹಜ ಸ್ಥಿತಿಯಲ್ಲಿ ಬಂಕ್ಗಳು ಬಂದಿದ್ದಾವೆ. ಯಾರು ಕೆಲಸಕ್ಕೆ ಹೋಗಬೇಕು ಅಥವಾ ಮನೆಯಿಂದ ಹೋಗಬೇಕು ಅವರು ಮಾತ್ರ ಬಂದು ಈ ದಿನನಿತ್ಯದಂತೆ ಯಾವ ರೀತಿಯಾಗಿ ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದ್ರು ಅದೇ ರೀತಿಯಾಗಿ ಪೆಟ್ರೋಲು ಮತ್ತು ಡೀಸೆಲನ್ನು ಹಾಕಿಸ್ಕೊಳ್ತಾ ಇರುವಂಥದ್ದು. ಇನ್ನು ವಿಶೇಷವಾಗಿ ಈ ಭಾಗದಲ್ಲಿ ಈಗಾಗಲೇ ಬಿತ್ತನೆ ಕಾರ್ಯ ಕೂಡ ಆರಂಭ ಆಗಿರುವಂಥದ್ದು. ರೈತರಿಗೆ ಬೇಕಾಗುವಂತಹ ಡೀಸೆಲ್ ಇರ್ಬೋದು ಅಥವಾ ಪೆಟ್ರೋಲು, ಟ್ರ್ಯಾಕ್ಟರ್ಗಳಿಗೆ ಬೇಕಾದ ಪೆಟ್ರೋಲು ಒಂದು ಟ್ಯಾಂಕರ್ಗಳಿಗೆ ತುಂಬುವಂಥ ಅನುಕೂಲ ಕೂಡ ಮಾಡಿಕೊಟ್ಟಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಬಾಟಲ್ಗಳಿಗೆ ಒಂದು ಪೆಟ್ರೋಲ್ ಡೀಸೆಲ್ ಹಾಕೋಲ್ಲ ಅಂತ ಬೋರ್ಡ್ ಇತ್ತು. ಇವತ್ತು ಅದನ್ನು ತೆಗಿಸಿ ಎಲ್ಲ ರೀತಿಯಾಗಿ ಸಹಜವಾಗಿ ಪರಿಸ್ಥಿತಿಯನ್ನು ತರುವಲ್ಲಿ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಇಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಬಂಕ್ನಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ದಿನಗಳ ಕಾಲ ಬರ್ಬೋದು ಸರ್? ಸಾಕಷ್ಟು ಸ್ಟಾಕ್ ಇದೆ, ತುಂಬ ಸ್ಟಾಕ್ ಇದೆ. ಸೊ ಪ್ರಾಡಕ್ಟ್ ಶಾರ್ಟೇಜ್ ಒಟ್ಟೇ ಇಲ್ಲ. ಎವ್ರಿಥಿಂಗ್ ಇಸ್ ಫೈನ್. ಸೊ ನಥಿಂಗ್ ಟು ವರಿ. ಸೊ ನೀವು ಯಾವಾಗ ಬಂದು ಬೇಕಾದ ಹಾಕೊಂಡು ಹೋಗ್ಬೋದು ಪ್ರಾಡಕ್ಟು. ಸೊ ಆಬ್ಸಲ್ಯೂಟ್ ನೋ ಪ್ರಾಬ್ಲಮ್ಸ್ ಇದೆ. ಪ್ರಾಡಕ್ಟ್ ಸಫಿಷಿಯೆಂಟ್ ಆಗಿದೆ. ಸರ್, ಈಗ ನಿನ್ನೆ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳಿದ್ರು 90 ದಿನಕ್ಕೆ ಆಗುವಷ್ಟಿದೆ, ಎಲ್ಲ ರೀತಿಯಿಂದ ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ, ಜನ ಆತಂಕ ಕೊಡಬೇಡ ಅಂತ. ತಾವು ಪೆಟ್ರೋಲ್ ಬಂಕ್ ಮಾಲೀಕರಾಗಿ ಜನರಿಗೆ ಏನು ಹೇಳ್ತೀರಿ ಸರ್? ಯಾಕಂದ್ರೆ ನಿಮ್ಮ ಮಾತು ಭಾಳ ಮುಖ್ಯ ಆಗುತ್ತೆ. ಜನರಿಗೆ ಏನು ಹೇಳ್ತೀವಿ, ಪ್ರಾಡಕ್ಟ್ ಸಾಕಷ್ಟಿದೆ, ನೀವು ಆತಂಕ ಪಡೆಯೋದು ನೆಸೆಸಿಟಿ ಇಲ್ಲ. ಸೊ ನಿಮ್ಗೆ ಯಾವಾಗ ಬೇಕಾವಾಗ ಪ್ರಾಡಕ್ಟ್ ಸಿಗುತ್ತೆ. ನೀವು ತುಂಬ ಲಾಂಗ್ ಲೈನ್ ಹಚ್ಕೊಂಡು ಬರ್ಬೇಕಂತ ವೇಟ್ ಮಾಡ್ಬೇಕಂತಿಲ್ಲ. ನೀವು ಯಾವಾಗ ಬರೀ ಯಾವಾಗ ಪ್ರಾಡಕ್ಟ್ ಕೊಡ್ತೇವೆ. ಸೊ ಪ್ರಾಡಕ್ಟ್ ಶಾರ್ಟೇಜ್ ಒಟ್ಟೇ ಇಲ್ಲ. ಸೊ ಅದ್ರ ಬಗ್ಗೆ ನೀವು ಕಾಳಜಿ ಮಾಡಲೇಬೇಡಿ. ಸರ್, ಈಗ ಬೋರ್ಡ್ ಇತ್ತು ಬಾಟಲ್ಗಳಿಗೆ ಹಾಕಲ್ಲ ಅಂತ. ಸೊ ಈಗ ಬಿತ್ತನೆ ಕಾರ್ಯಕ್ಕೆ ಆರಂಭ ಆಗಿದೆ. ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಬೇಕು, ಟ್ಯಾಂಕರ್ಗಳ ಮೂಲಕ ರೈತರು ಹಾಕೊಡ್ತಾರೆ, ಅದಕ್ಕೂ ಕೂಡ ಅನುವು ಮಾಡಿ ಕೊಡ್ತೀರಾ ಸರ್? ಹೀಗೆ ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ. ಸುನಿಲ್, ನೀವು ಮುಂದುವರಿಸ್ಕೊಳ್ಳಿ, ನೀವು ಮಾತಾಡಿಸ್ಕೊಳ್ಳಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.